Hello guys, welcome to Vivistara Resort. ಒಳಗೆ ಎಂಟರ್ ಆಗ್ತಿದ್ದಂತೆಯೇ ಒಳ್ಳೆ ವಿಷನ್ ಸಿಕ್ತು ನಮಗಂತೂ. ಏನಂದರೆ ಅಲ್ಲಿ ಆನ್ ಸ್ಟೇಜ್ ಇದೆ, ನಾವು ಅದಕ್ಕೆ ಬೇಕಾದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು. ನಾವು ಹೋಗಿದ್ದೆ, ನಾನು ಒಂದು ಇವೆಂಟ್ ಇತ್ತು ಆ್ಯಂಡ್ ನಾವು ಎಂಟರ್ ಆಗ್ತಿದ್ದಂತೆ ರೈಟ್ ಸೈಡಲ್ಲೇ ಒಂದು ವೆಲ್ಕಮ್ ಡ್ರಿಂಕ್ ಇಟ್ಟಿದ್ರು. ಸೊ ಅದನ್ನೇ ನಾವು ಕುಡಿಯೋಕ್ಕೆ ಹೋಗ್ತಿದ್ದೀವಿ. ರಿವ್ಯೂ ಕೊಡ್ತಿದ್ದೀವಿ. ನಂದಿದ್ದು ಬಿಂದು ಜ್ಯೂಸ್ ಥರ ಇದೆ. ನಿಮ್ದು ಯಾವ್ದ್ರಿ? ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ ಅಂತೆ. ಎಕ್ಸಾಕ್ಟಾಗಿ ಮ್ಯಾಚ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನಮ್ಮಿಬ್ಬರಿಗೆ. ಹಾಗೆ ನಾವು ರೆಸಾರ್ಟ್ ಸುತ್ತ ನೋಡೋಣ ಅಂತ ನೋಡ್ತಿದ್ವಿ. ಗಣೇಶ ಐಡಲ್ ಇಟ್ಟಿದ್ದಾರೆ, ವಿಗ್ರಹ. ನಾವು ತೋರಿಸ್ತೀವಿ ಬನ್ನಿ. ಅದು ಎಂಟ್ರೆನ್ಸ್ ನೇರಕ್ಕೆ ಇದೆ. ಆ ಎಂಟ್ರೆನ್ಸ್ ಡೋರ್ ಏನಿದೆ ಅದು ನೇರಕ್ಕೆ ಇದೆ. ಆ್ಯಂಡ್ ಇದೊಂದು ಕೂತ್ಕೊಳ್ಳೋ ಸೀಟ್ ಔಟರ್ಸ್ ಥರ ಮಾಡಿದ್ದಾರೆ. ಸೊ ಮೇಲೊಂದು ರೂಫ್ ಥರ ಹಾಕಿಬಿಟ್ಟು ಕೆಳಗೆ ಒಂದು ಚೇರ್ಸ್, ಪ್ಲಾಸ್ಟಿಕ್ ಚೇರ್ಸ್ ಇಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ರೆಸ್ಟ್ ಮಾಡಬೇಕು ಅಂದರೆ ಅಲ್ಲಿ ಹೋಗ್ಬಿಟ್ಟು ನಾವು ರೆಸ್ಟ್ ಮಾಡ್ಕೋಬೋದು. ಲಗೇಜ್ ಏನಾದ್ರು ಕ್ಯಾರಿ ಮಾಡಿದ್ರೆ ನಾವಿಲ್ಲಿ ಒಳಗಡೆ ಇಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಆಪ್ಷನ್ 500 ಕಟ್ಬೇಕು ನಾವು. ಅಂದರೆ ಡೆಪಾಸಿಟ್ ಅಮೌಂಟ್ ಅಂತ ಪೇ ಮಾಡಬೇಕು, ಅದು ರೀಫಂಡೇಬಲ್. ಆಮೇಲೆ ಅವರು ರಿಫಂಡ್ ಮಾಡ್ತಾರೆ ನಮಗೆ. ಚೆಕ್ಔಟ್ ಆಗೋ ಟೈಮಲ್ಲಿ ಅದನ್ನು ರಿಟರ್ನ್ ಮಾಡ್ತಾರೆ ನಮಗೆ. ನೋಡ್ತಿರ್ಬೋದು, ಅಲ್ಲಿ ನನ್ನ ಹಸ್ಬೆಂಡ್ ಲಗೇಜ್ ಇಡಕ್ಕೆ ಹೋಗ್ತಿದ್ದಾರೆ. ಅಂದರೆ ನಮ್ಮ ಲಗೇಜ್ ಅಂದರೆ ಒಂದು ಬ್ಯಾಗ್ ಇತ್ತು ಅಷ್ಟೇ. ಸೊ ಅಲ್ಲಿ ಲಗೇಜ್ ಇಟ್ಬಿಟ್ಟು ಲಾಕ್ ಮಾಡೋಕ್ಕೆ ಕೀನೂ ಕೊಟ್ಟಿಲ್ಲ, ಲಾಕ್ನೂ ಕೊಟ್ಟಿಲ್ಲ, ಹಾಗೆ ಕ್ಲೋಸ್ ಮಾಡಿಟ್ಟು ಬಂದರು. ನೋಡ್ತಿರ್ಬೋದು, ಇಲ್ಲಿ ಸ್ಟೇಯಿಂಗ್ ಆಪ್ಷನ್ ಕೂಡ ಇದೆ. ಫಸ್ಟ್ ಒನ್ ಇಸ್ ಟೆಂಟ್ ಸ್ಟೇ ಆ್ಯಂಡ್ ರೂಮ್ ಸ್ಟೇ. ಡಿಪೆಂಡ್ಸ್ ಆನ್ ಯಾವ ಆಪ್ಷನ್ ತೊಗೊಳ್ತಿದ್ದೀರಾ ಅಂತ. ಪ್ಯಾಕೇಜಲ್ಲಿ ಕೂಡ ವೇರಿ ಆಗುತ್ತೆ. ಸಪೋಸ್ ನೀವು ರೂಮ್ ಫೆಸಿಲಿಟಿ ಬೇಕಾದರೆ ಅದಕ್ಕೆ ಡಿಫ್ರೆಂಟ್ ಪ್ಯಾಕೇಜ್ ಇದೆ ಆ್ಯಂಡ್ ಟೆಂಟ್ ಸ್ಟೇಗೆ ಅದಕ್ಕೆ ಡಿಫ್ರೆಂಟ್ ಪ್ಯಾಕೇಜ್ ಇದೆ. ಆಗಲೇ ಬ್ರೇಕ್ಫಾಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಕೇಸರಿ ಬಾತ್ ಮಾಡಿದರು, ಉಪ್ಪಿಟ್ಟು ಮಾಡಿದರು ಆ್ಯಂಡ್ ಸ್ವಲ್ಪ ಖಾರ ಪೊಂಗಲ್ ಆ್ಯಂಡ್ ವಡೆ, ಇಡ್ಲಿ, ಸಾಂಬಾರ್ ಆ್ಯಂಡ್ ಚಟ್ನಿ ಕೂಡ ಇತ್ತು. ನೋಡ್ತಿರ್ಬೋದು, ನಾನೆಲ್ಲ ಒಂದೊಂದೇ ಹಾಕ್ಕೊಳ್ತಿದ್ದೀನಿ. ಟೇಸ್ಟ್ ವೈಸ್ ಓಕೆ, ನಾಟ್ ಟು ಬ್ಯಾಡ್, ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು, ಚಟ್ನಿ ಕೂಡ ಇತ್ತು ಆ್ಯಂಡ್ ಬಾಯ್ಲ್ಡ್ ಎಗ್ ಕೊಟ್ಟಿದ್ರು, ಬ್ರೆಡ್ ಆ್ಯಂಡ್ ಜಾಮ್ ಕೊಟ್ಟಿದ್ರು ಆ್ಯಂಡ್ ಕಾಫಿ ಟೀ. ಇದು ಓವರ್ ಆಲ್ ಮೆನು ಆಗಿತ್ತು. ನಾವು ಕೂಡ ಎಂಜಾಯ್ ಮಾಡ್ಕೊಂಡು ತಿಂತಿದ್ದೀವಿ. ಕಾಫಿ ಟೀ ಕೂಡ ಸೂಪರ್ ಆಗಿತ್ತು. ನಾವು ಹಾಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಕ್ಟಿವಿಟಿ ಝೋನ್ ಕಡೆ ಹೋದ್ವಿ. ನಾವಲ್ಲಿ ಫಸ್ಟ್ ನೋಡಿದ್ದೆ ಕ್ರಿಕೆಟ್ ಪಿಚ್ ಆ್ಯಂಡ್ ಫುಟ್ಬಾಲ್ ಕೋರ್ಟ್ ಇತ್ತು. ಸೊ ಹಾಗೆ ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಇಬ್ಬರು ಆಟ ಆಡಿದ್ವಿ, ಬಾಲಿಂಗ್ ಬ್ಯಾಟಿಂಗ್ ಎಕ್ಸ್ಚೇಂಜ್ ಮಾಡ್ಕೊಂಡು ಆಟ ಆಡಿ ನೆಕ್ಸ್ಟ್ ಏನು ಆ್ಯಕ್ಟಿವಿಟಿ ಇದೆ ಅಂತ ನೋಡಕ್ಕೆ ಹೋದ್ವಿ. ಆ್ಯಕ್ಟಿವಿಟಿ ಝೋನ್ನಲ್ಲಿ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಇತ್ತು. ಫಸ್ಟ್ ನೋಡಿದ್ದೆ ಇಂಡೋರ್ ಗೇಮ್. ಅದು ನೋಡ್ತಿರ್ಬೋದು, ಒಂದು ರೂಫ್ ಥರ ಮಾಡಿದ್ದಾರೆ, ರೂಫ್ ಸೆಟಪ್ ಇದೆ, ಅದರೊಳಗೆ ಕೂತ್ಕೊಂಡು ಆಡೋ ಥರ ಇದೆ. ಚೇಸ್ ಆಪ್ಷನ್ಸ್ ಕೂಡ ಇತ್ತು. ಸೊ ಫಸ್ಟ್ ನಾವು ನೋಡಿದ್ದು ಕೇರಮ್ ಆ್ಯಂಡ್ ಅಗೇನ್ ಚೆಸ್ ಕೂಡ ಇತ್ತು ಆ್ಯಂಡ್ ಟೇಬಲ್ ಟೆನ್ನಿಸ್. ಇಷ್ಟು ಇಕ್ವಿಪ್ಮೆಂಟ್ಸ್ ಇಲ್ಲಿ ಸೆಟಪ್ ಮಾಡಿದರು. ಔಟ್ಡೋರ್ ಗೇಮ್ಸ್ ಅಂತ ನೋಡಿದಾಗ ತುಂಬ ಚೆನ್ನಾಗಿತ್ತು. ಪ್ಲೇಸ್ ಮಾತ್ರ ಫುಲ್ ಗ್ರೀನರಿ ಆಗಿತ್ತು, ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ. ಸೊ ಔಟ್ಡೋರ್ ಗೇಮ್ಸ್ ಆಪ್ಷನ್ಸ್ ಏನೇನಿತ್ತು ಅಂದರೆ ಫಸ್ಟು ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋಬಾಲ್, ಆರ್ಚರಿ ಆ್ಯಂಡ್ ಮಿನಿ ಬಾಸ್ಕೆಟ್ಬಾಲ್ ಹೀಗಾಗಿತ್ತು. ಆ್ಯಂಡ್ ಅಡ್ವೆಂಚರ್ ವೈಸ್ ನೋಡಿದ್ರೆ ನಮಗೆ ಜಿಪ್ ಲೈನ್ ಇತ್ತು ಆ್ಯಂಡ್ ಸ್ಕೈ ಸೈಕ್ಲಿಂಗ್, ರೋಪ್ ಆ್ಯಕ್ಟಿವಿಟಿ ಕೂಡ ಅಲ್ಲಿ ನೋಡ್ತಿರ್ಬೋದು ನೀವು. ಟೈರ್ ಎಲ್ಲ ಟೈ ಮಾಡಿದಾರಲ್ಲ, ಅದೇ ರೋಪ್ ಆ್ಯಕ್ಟಿವಿಟಿ.
ಆ್ಯಂಡ್ 360 ಡಿಗ್ರಿ ಸೈಕ್ಲಿಂಗ್ ಕೂಡ ಇತ್ತು. ಒನ್ ಮೋರ್ ಥಿಂಗ್ ಏನಂದರೆ ಹಾರ್ಸ್ ರೈಡಿಂಗ್ ಇತ್ತು, ಬಟ್ ನಾವು ಹೋದಾಗ ಹಾರ್ಸ್ ನ್ಯೂ ಆಗಿ ತಂದಿದ್ರು, ಹಾಗಾಗಿ ನಮಗೆ ಆ ಆಪ್ಷನ್ ಸಿಗಲಿಲ್ಲ. ನಾವು ಸ್ಟಾರ್ಟಿಂಗ್ ಎಂಟರ್ ಆಗೋತ್ತಿಗೆ ಹ್ಯಾಂಡಿಗೆ ಒಂದು ಬ್ಯಾಂಡ್ ಟೈ ಮಾಡ್ತಾರೆ, ಅದರಲ್ಲಿ 10 ಕೂಪನ್ಸ್ ಇರುತ್ತೆ. ಸೊ ನಾವು ಒಂದೊಂದು ಆ್ಯಕ್ಟಿವಿಟಿ ಕವರ್ ಮಾಡ್ತಾ ಹೋದಂಗೆ ಅಲ್ಲಿ ಬ್ಯಾಂಡ್ ಮೇಲೆ ಟಿಕ್ ಮಾಡ್ತಾ ಹೋಗ್ತಾರೆ. ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ ಐಟಮ್ಸ್ ಬೇಕಾದರೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು, 1000 ರುಪೀಸ್ ಡೆಪಾಸಿಟ್ ಮಾಡಿ. ಆ್ಯಂಡ್ ಎಲ್ಲ ಆಡಿ ಫಿನಿಶ್ ಆದಮೇಲೆ ರಿಟರ್ನ್ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಗೇಮ್ ಐಟಮ್ಸ್ನ ಸಬ್ಮಿಟ್ ಮಾಡಿದ್ದೆ 1000 ರುಪೀಸ್ ಅವರು ನಮಗೆ ರೀಫಂಡ್ ಮಾಡ್ತಾರೆ ಇಮಿಡಿಯೇಟಾಗಿ. ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಫುಡ್ ಏರಿಯಾ ಕಡೆ ಬಂದ್ವಿ. ಅಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ಸ್ ಇತ್ತು. ವೆಜ್ಜಲ್ಲಿ ಸ್ಯಾಲೆಡ್ ನೋಡ್ತಿರ್ಬೋದು, ಕ್ಯೂಕಂಬರ್ ಆ್ಯಂಡ್ ಕ್ಯಾರೆಟ್ ಕೊಟ್ಟಿದ್ರು, ಹಪ್ಪಳ ಇತ್ತು, ಆ್ಯಂಡ್ ಕಾಲಿಫ್ಲವರ್ ಸೂಪ್ ಕೊಟ್ಟಿದ್ರು, ಗೋಬಿ ಕ್ರಿಸ್ಪಿ, ಮಿಕ್ಸ್ ವೆಜ್ ಕರಿ ಇತ್ತು, ಆ್ಯಂಡ್ ವೆಜ್ ಪುಲಾವ್, ದಾಲ್ ಫ್ರೈ, ಫುಲ್ಕಾ, ಆ್ಯಂಡ್ ಅಗೇನ್ ವೈಟ್ ರೈಸ್, ರಸಮ್ ಕೊಟ್ಟಿದ್ರು. ಲಾಸ್ಟಿಗೆ ಸೇಮಿಯಾ ಪಾಯಸ ಇತ್ತು ಸ್ವೀಟಲ್ಲಿ. ನಾನ್ ವೆಜ್ಜಿಗೆ ಬಂದರೆ ಆಂಧ್ರ ಸ್ಟೈಲ್ ಚಿಕನ್ ಚಿಲ್ಲಿ ಮಾಡಿದರು, ಆ್ಯಂಡ್ ಒಂದು ಚಿಕನ್ ಮಸಾಲ ಕೊಟ್ಟಿದ್ರು. ಅಗೇನ್ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡಿದ್ರು, ಅದ್ರ ಜೊತೆಗೆ ರಾಯ್ತ ಕೊಟ್ಟಿದ್ರು, ಆ್ಯಂಡ್ ಐಸ್ ಕ್ರೀಮ್ ಕೂಡ ಇತ್ತು. ನಾವು ಊಟ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಧ್ಯಾಹ್ನ ಲಂಚ್ ಇಷ್ಟು ಚೆನ್ನಾಗಿರುತ್ತೆ ಅಂತ. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಸ್ವಿಮ್ಮಿಂಗ್ ಪೂಲ್ ಕಡೆ. ಪೂಲಿಗೆ ಬಂದ್ವಿ, ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಾದಮೇಲೆ ರೈನ್ ಡ್ಯಾನ್ಸ್ ಆಪ್ಷನ್ ಇತ್ತು ವಿತ್ ಡಿ.ಜೆ. ಸೊ ಡಿ.ಜೆ ಅವರು ಡಿ.ಜೆ ಪ್ಲೇ ಮಾಡ್ತಿದ್ರು, ಕುಣಿಯೋರು ಕುಣಿಬೋದಾಗಿತ್ತು. ನಾವೆಲ್ಲ ಎಂಜಾಯ್ ಮಾಡಿಬಿಟ್ಟು ಆ ಕಡೆಯಿಂದ ಹೊರಟಿದ್ದೆ ನೆಕ್ಸ್ಟ್ ಸ್ನ್ಯಾಕ್ಸ್ ಏರಿಯಾ ಕಡೆ. ಸೊ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಟೀ ಎಲ್ಲ ಕುಡಿದು ನಮ್ಮ ಡೇನ ಎಂಡ್ ಮಾಡಿದ್ವಿ. ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಮ್ಮದು ಚೆಕ್ಔಟ್ ಟೈಮ್ ಬಂದಿದೆ, ಸೊ ನಾವಿವಾಗ ಚೆಕ್ಔಟ್ ಮಾಡಿಬಿಟ್ಟು ಹೊರಡ್ತಿದ್ದೀವಿ. ಥ್ಯಾಂಕ್ ಯು. ಬಾಯ್ ಬಾಯ್.